ರಾಜ್ಯದಲ್ಲಿ ಫ್ರೀ ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದಂಥ ಮಾತು ಈಗ ಎಲ್ಲೋ ಒಂದು ಕಡೆ ಮಾತು ತಪ್ಪೋ ರೀತಿ ಕಾಣ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂಥ ಬೆಳವಣಿಗೆಗಳು ರಾಜ್ಯದಲ್ಲಿ ಆಗ್ತಾ ಇದೆ. ಈ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. 200 ರೂಪಾಯಿ ಇನ್ನೂ ಬಂದಿಲ್ಲ. ಏನು ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. 2,000 ನಿಮ್ದೇ ಹೊಂಟೋಯ್ತು ಆಟೋಗೆ. ನಂದೇ ಹೊಂಟೋಯ್ತು. ಅಕಟಕಟ ಇದು ರಿಪಬ್ಲಿಕ್ ಕನ್ನಡದ್ದೇ ಸುದ್ದಿ. ರಿಪಬ್ಲಿಕ್ ಕನ್ನಡ ಎದುರು ಮಹಿಳೆ ತೋಡ್ಕೊಂಡ ಅಳಲು ನೋಡೋಕೆ ಸ್ವಲ್ಪ ಕಾಮಿಡಿಯಾಗಿ ಕಂಡ್ರು ಇದ್ರ ಹಿಂದೆ ಸರ್ಕಾರವೇ ಯೋಚನೆ ಮಾಡೋ ಸೀರಿಯಸ್ ವಿಷಯ ಇದೆ. 200 ರೂಪಾಯಿ ಇನ್ನೂ ಬಂದಿಲ್ಲ. ಏನು ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. 2,000 ನಿಮ್ದೇ ಹೊಂಟೋಯ್ತು ಆಟೋಗೆ. ನಂದೇ ಹೊಂಟೋಯ್ತು. ಕೇಳಿದ್ರಲ್ವಾ, ರಾಜ್ಯದಲ್ಲಿ ಎಲೆಕ್ಷನ್ ಗೆದ್ದಿದ್ದೇ ತಡ. ತಿಂಗಳ ನಮ್ಮ ಅಕೌಂಟ್ಗೆ 2,000 ಬರುತ್ತೆ ಅಂತ ಮಹಿಳೆಯರು ಕಾದು ಕುಳಿತಿದ್ರು. ಕನ್ಸು ನನ್ಸಾಯ್ತು ಅನ್ನೋ ಹಾಗೆ ಖಾತೆಗೆ ಕಾಸು ಬಂತು. ಆದ್ರೆ ಲೋಕಸಭಾ ಎಲೆಕ್ಷನ್ ಮುಗೀತು ನೋಡಿ, ಕಾಂಗ್ರೆಸ್ ಸರ್ಕಾರದ ವರ್ಷೇನೆ ಬದಲಾಗೋಯ್ತು. ಪರ್ವೀನ್ ತಾಜ್ಗೆ ಸಿದ್ದರಾಮಯ್ಯ ಬಂದ್ಬಿಡ್ತಾರೆ ಇಲ್ಲಿ. ಜನಾನು ಸರಿ ಇಲ್ಲ, ಎಲ್ಲರೂ ಸರಿ ಇಲ್ಲ, ಯಾರು ಸರಿ ಇಲ್ಲ. ಕಳೆದ 2-3 ತಿಂಗಳಿಂದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ. ಅದ್ಯಾಕೆ ಅನ್ನೋ ಕಾರಣ ಯಾರಿಗೂ ಗೊತ್ತಿಲ್ಲ. ಯಾವ ನಾಯಕರು ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇಲ್ಲ. ಇದೇ ಚಾನ್ಸ್ ಅಂದ್ಕೊಂಡ ಶಾಸಕ ಯತ್ನಾಳ್ ನೇರವಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಭಾಗ್ಯದ ಲಕ್ಷ್ಮಿ ಬೆಳಗಾವಿಗೆ ಕೊಡ್ತಾರ. ಒಕ್ಕರಿ ಬಿಡ್ಲಾಕ್ತಾರೆ ಲಕ್ಷ್ಮಿ ಅಕ್ಕ ಕೊಡುವ, ಇಲ್ಲಕಂದ್ರೆ ಮನೆಗೆ ಹೋಗುವ ಅಂತ ಹೇಳ್ಬೇಕಾಯ್ತು. ಸದ್ಯ ಪರಿಸ್ಥಿತಿ ಹೀಗಾಗಿದೆ. ಸರ್ಕಾರ ಇನ್ನೂ ಅದ್ಯಾವಾಗ ಮಹಿಳೆಯರ ಖಾತೆಗೆ 2,000 ಹಣ ಹಾಕುತ್ತೋ ಏನೋ ಅನ್ನೋದೇ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಲೋಕಲ್ ಲೆಕ್ಕಾಚಾರ ನೋಡ್ತಾ ಹೋಗೋಣ. ಈಗ ಮೊದಲಿಗೆ ಬೊಂಬೆನಾಡು ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಫೀವರ್ ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಅನ್ನುವಂಥ ಕುತೂಹಲವೂ ಕೂಡ ಇತ್ತು. ಈ ಬೆನ್ನಲ್ಲೇ ಈಗ ಬಿಜೆಪಿ MLC ಯೋಗೇಶ್ವರ್ಗೆ ಕಾಂಗ್ರೆಸ್ ಆಫರ್ ಮಾಡಿದೆಯಂತೆ. ಟಿಕೆಟ್ ಒಂದು ವೇಳೆ ಸಿಗದಿದ್ರೆ ಬಿಜೆಪಿಯಿಂದ ಕಾಂಗ್ರೆಸ್ನಿಂದ ಸ್ಪರ್ಧಿಸುವಂತೆ ಆಫರ್ ಮಾಡಿದೆಯಂತೆ. ರಿಪಬ್ಲಿಕ್ ಕನ್ನಡಕ್ಕೆ ಯೋಗೇಶ್ವರ್ ಆಪ್ತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಕಾಂಗ್ರೆಸ್ ಸ್ಥಳೀಯ ಮುಖಂಡರ ಮೂಲಕ CPYಗೆ ಆಫರ್ ಸಿಕ್ಕಿದೆಯಂತೆ. ಈಗ ಟಿಕೆಟ್ ಸಿಗದಿದ್ರೆ ಪಕ್ಷೇತರವಾಗಿ ಸ್ಪರ್ಧೆಗೆ ಯೋಗೇಶ್ವರ್ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಒಂದು ವೇಳೆ ಏನಾದರೂ ಬಿಜೆಪಿಯಿಂದ ಟಿಕೆಟ್ ಸಿಗದಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಕ್ಕೆ. ಸೊ ಹಾಗಾಗಿ ಪಕ್ಷೇತರವಾಗಿ ಬೇಡ, ಕಾಂಗ್ರೆಸ್ನಿಂದಲೇ ಸ್ಪರ್ಧೆ ಮಾಡಿ ಅಂತ ಕಾಂಗ್ರೆಸ್ ಆಫರ್ ಕೊಟ್ರ. ಸೈನಿಕನ ಜನಪ್ರಿಯತೆಯನ್ನು ಬಳಸಿಕೊಂಡು ಕ್ಷೇತ್ರ ವಶಕ್ಕೆ DK ಶಿವಕುಮಾರ್ ಚಿಂತನೆಯನ್ನು ನಡೆಸಿದ್ದಾರೆ. ಮುಂದಿನ ವಾರ ಕಾಂಗ್ರೆಸ್ ಸಭೆ ಕರೆದು ಯೋಗೇಶ್ವರ್ ಆಹ್ವಾನ ಕುರಿತು ಕಾಂಗ್ರೆಸ್ ನಾಯಕರು ಚರ್ಚೆಗೆ ಮುಂದಾಗುವಂಥ ಸಾಧ್ಯತೆ ಇದೆ. ಜೊತೆಗೆ ಈಗ ಮೈತ್ರಿ ಗೊಂದಲ ಬೇರೆ. ಈ ಗೊಂದಲದ ಲಾಭವನ್ನು ಪಡೆಯೋದಕ್ಕೆ ಕಾಂಗ್ರೆಸ್ ಚಿಂತನೆ ಮಾಡಿಕೊಂಡಿದೆ. ಕ್ಷೇತ್ರದಲ್ಲಿ ವೈಯಕ್ತಿಕ ವರ್ಚಸ್ಸನ್ನು ಹೊಂದಿದ್ದಾರೆ ಯೋಗೇಶ್ವರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾದೇವ ಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹಾದೇವ ಸ್ವಾಮಿ, ನಿಜಾನಾ ಇದು, ಸತ್ಯನಾ, ಹೇಗೆ ಆಫರ್ ಬಂದಿದೆಯಾ? ದಿಲೀಪ್, ಈಗ ಯೋಗೇಶ್ವರ್ ಅವರ ಆಪ್ತ ಮೂಲಗಳಿಂದ ಆ ರೀತಿಯಾದಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಅಂದ್ರೆ ಯೋಗೇಶ್ವರ್ಗೆ ಕಾಂಗ್ರೆಸ್ನ ಸ್ಥಳೀಯ ಮುಖಂಡರುಗಳು ಕೂಡ ಆಫರ್ ಅನ್ನ ನೀಡ್ತಾ ಇದ್ದಾರೆ ಅಂತನ್ನುವಂಥದ್ದು. ಯಾಕೆ ಅಂತಂದ್ರೆ ಈಗ ಮೈತ್ರಿ ಪಕ್ಷದಲ್ಲಿ ಪ್ರಮುಖವಾಗಿ ಈ ಒಂದು ಕ್ಷೇತ್ರ HD ಕುಮಾರಸ್ವಾಮಿ ಅವರಿಂದ ತೆರವಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಈ ಕ್ಷೇತ್ರವನ್ನ JDSಗೆ ಉಳ್ಕೋಬೇಕು ಅಂತನ್ನುವಂತಹ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಹಾಗಾಗಿಯೇ ಈಗ ಹೈಕಮಾಂಡ್ ಕೂಡ ಕುಮಾರಸ್ವಾಮಿ ಅವರ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ ಅನ್ನುವಂಥದ್ದು. ಅಂದ್ರೆ ತಾವು ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಅವರೇ ಮೈತ್ರಿ ಅಭ್ಯರ್ಥಿ ಆಗ್ತಾರೆ ಅಂತಂದ್ರೆ JDSಗೆ ಬಿಟ್ಟುಕೊಟ್ಟಿದ್ದಾರೆ ಅಂತನ್ನುವಂತಹ ಮಾತುಗಳು ಬಂದಂತಹ ಬೆನ್ನಲ್ಲೇ ಈಗ CP ಯೋಗೇಶ್ವರ್ ಅವರು ಈ ಕ್ಷೇತ್ರದಲ್ಲಿ ಉತ್ತಮವಾದಂತಹ ವರ್ಚಸ್ಸನ್ನು ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಒಂದು ವೇಳೆ ಟಿಕೆಟ್ ಸಿಗದಿದ್ರೆ, ಮೈತ್ರಿ ಟಿಕೆಟ್ ಸಿಗದೆ ಹೋದ್ರೆ ಅವರೇ ನೇರವಾಗಿ ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡ್ಲಿಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ತಾರೆ. ಈ ನಡುವೆ ಅವರ ವೈಯಕ್ತಿಕ ವರ್ಚಸ್ಸನ್ನ ಬಳಸ್ಕೊಂಡು ಕಾಂಗ್ರೆಸ್ ಆಫರ್ ಅನ್ನ ನೀಡಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಕಾಂಗ್ರೆಸ್ನಿಂದ ಚನ್ನಪಟ್ಟಣ ಕ್ಷೇತ್ರದಲ್ಲೇ ಕೂಡ CP ಯೋಗೇಶ್ವರ್ ಅವರು MLA ಆಗಿದ್ದಂಥವ್ರು. ಹಾಗಾಗಿ ಅವರ ಜನಪ್ರಿಯತೆ ಜೊತೆಗೆ ಕಾಂಗ್ರೆಸ್ನ ಒಂದಷ್ಟು ಜನಪ್ರಿಯತೆಯನ್ನ ಬಳಸ್ಕೊಂಡ್ರೆ ಕುಮಾರಸ್ವಾಮಿ ಅವರನ್ನ JDSನ ಈ ಒಂದು ಕ್ಷೇತ್ರದಲ್ಲಿ
ಸೋಲಿಸಬಹುದು ಅಂತನ್ನುವಂತ ಲೆಕ್ಕಾಚಾರದ ಆಧಾರದ ಮೇಲೆ ಈಗ ಸ್ಥಳೀಯ ಮುಖಂಡರು ಯೋಗೇಶ್ವರ್ ಅವರಿಗೆ ಒಂದು ಆಫರ್ ಅನ್ನ ನೀಡಿದ್ದಾರೆ ಅಂತನ್ನುವಂಥದ್ದು. ಜೊತೆಗೆ ಮುಂದಿನ ವಾರದಲ್ಲಿಯೇ ಕೂಡ ಒಂದು ಸಭೆಯನ್ನ ಮಾಡಿ ಅಂತಿಮವಾಗಿ ಅವರಿಗೆ ಹೇಗೆ ಆಹ್ವಾನವನ್ನ ನೀಡಬೇಕು, ನೇರವಾಗಿ ಕಾಂಗ್ರೆಸ್ಗೆ ಆಹ್ವಾನವನ್ನು ನೀಡ್ತಾರಾ ಏನು ಅಂತ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಮಹಾದೇವ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇ ಪ್ರಶ್ನೆಯನ್ನ ಕೇಳೋಣ. ನಮ್ಮ ಹಿರಿಯ ಪ್ರತಿನಿಧಿ ವಿಜಯ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್ ಅಂದ್ರೆ ಒಂಟಿ ಆಗೋ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆಯಾ, ಏನ್ ಹೇಳ್ತೀರಿ? ಖಂಡಿತವಾಗ್ಲೂ ದಿವಿತ್, ಬಿಜೆಪಿಯಿಂದ ಪಾದಯಾತ್ರೆ ಅಂತ ಅನೌನ್ಸ್ ಆದ ನಂತರ ಸಾಕಷ್ಟು ಅಸಮಾಧಾನಕ್ಕೆ ಕಾರಣ ಆಗಿರುವಂಥದ್ದು. ಈಗ ಎಚ್ ಡಿ ಕುಮಾರಸ್ವಾಮಿ ಬಹಿರಂಗವಾಗಿ ಈ ಒಂದಷ್ಟು ನಡೆಯ ಸಂಬಂಧಪಟ್ಟಂತೆ ಅವರ ವೈಯಕ್ತಿಕವಾಗಿ ಪಕ್ಷ ಬೆಂಬಲ ಇಲ್ಲ, ವಾಪಸ್ಸು ಬರ್ತೀವಿ ಅಂತ ಅಂದರೆ ಏನು ಪಾದಯಾತ್ರೆ ಸಂಬಂಧಪಟ್ಟಂತೆ ಅಂತ ಹೇಳಿಕೆ ಕೊಟ್ಟಿರುವುದು ಈಗ. ಆದರೆ ಕಳೆದ ಒಂದು 4-5 ದಿನಗಳ ಹಿಂದೆ ಪಕ್ಷದ ಹಿರಿಯ ಮುಖಂಡರು, ಅದರಲ್ಲೂ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅಂತ ನಾಯಕರು ಬಹಿರಂಗವಾಗಿ ವಿಜೇಂದ್ರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು, ಗಂಭೀರ ಆರೋಪ ಮಾಡಿದ್ರು. ಡಿ ಕೆ ಶಿವಕುಮಾರ್ ಸಿಎಂ ಮಾಡೋಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಹೊಂದಾಣಿಕೆ ರಾಜಕಾರಣ ಅಂತ ಗಂಭೀರವಾಗಿ ಆರೋಪ ಮಾಡಿದ್ರು. ಅದು ಯತ್ನಾಳ್ ಅವರು ಯಾವಾಗಲೂ ಕೂಡ ಬಹಿರಂಗವಾಗಿ ಆರೋಪ ಮಾಡ್ತಾ ಇರುವಂಥದ್ದು. ಈಗ ರಮೇಶ್ ಜಾರಕಿಹೊಳಿ ಕೂಡ ಹೇಳಿರುವಂಥದ್ದು ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥ ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು. ಅದಕ್ಕಿಂತ ಬಹಳ ಪ್ರಮುಖವಾಗಿ ದಿವಿತ್, ಪಾದಯಾತ್ರೆ ವಿಜೇಂದ್ರ ತೆಗೆದುಕೊಳ್ತಿರುವಂತಹ ನಿರ್ಧಾರ ಸಂಬಂಧಪಟ್ಟಂತೆ ಏನಿದೆ, ಒಂದಷ್ಟು ನಡವಳಿಕೆ ಸಂಬಂಧಪಟ್ಟಂತೆ ಇದೆ, ಅದು ಬಿಜೆಪಿಯ ಒಳಗಡೆ ಒಂದಷ್ಟು ಪ್ರಮುಖ ಮುಖಂಡರು ಕೂಡ ಅಸಮಾಧಾನ ಉಂಟಾಗಿರುವಂಥದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಆ ಮೂಲಗಳ ಮಾಹಿತಿ ಸಿಕ್ಕಿರುವಂಥದ್ದು ಮತ್ತು ಆಫ್ ದಿ ರೆಕಾರ್ಡ್ ಮಾತಾಡುವಂಥ ಸಂದರ್ಭದಲ್ಲಿ ಹೌದು ಕೇವಲ ಕ್ರೆಡಿಟ್ಗೋಸ್ಕರ ಇವರು ಪಾದಯಾತ್ರೆ ಮಾಡ್ತಾ ಇರೋದು ಆ ಭಾಗದಲ್ಲಿ ಇದು ಅಸಮಾಧಾನಕ್ಕೆ, ಅಂದರೆ ವ್ಯಕ್ತಿಯ ಬಿಂಬಿತಕ್ಕೋಸ್ಕರ ಇದು ಮಾಡ್ತಾ ಇರುವಂಥದ್ದು ಅನ್ನುವಂಥದ್ದು ಕೂಡ ಅವರ ಒಂದು ಅಸಮಾಧಾನ ಕಾರಣ ಆಗಿರೋದು. ಅದರ ಪೂರಕವಾಗಿ ಒಂದಷ್ಟು ನಾಯಕರುಗಳು ಒಂದಷ್ಟು ಅಂತರವನ್ನು ಕಾಯ್ದುಕೊಂಡಿರುವಂಥದ್ದು. ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿಯನ್ನು ಅವ್ರನ್ನ ಹೊರತುಪಡಿಸಿ ಉಳಿದ ನಾಯಕರುಗಳು ಕೂಡ ಒಂದಷ್ಟು ನಾಯಕರು, ಅದು ಬೆಂಗಳೂರು ಭಾಗದ ಪ್ರಮುಖ ನಾಯಕರುಗಳು ಕೂಡ ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು, ಬಹಿರಂಗವಾಗಲ್ಲ ಆಂತರಿಕವಾಗಿ. ಇದು ವಿಜೇಂದ್ರ ಕೂಡ ಗೊತ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಆಂತರಿಕ ಕಲಹಕ್ಕೆ ಕಾರಣ ಆಗುವಂಥದ್ದು. ಜೊತೆಗೆ ಒಂದ್ ಕಡೆ ಈಗ ಬಿಜೆಪಿಯ ಹಿರಿಯ ನಾಯಕರು ಬಹಿರಂಗ ಅಸಮಾಧಾನ ಮತ್ತು ಒಂದಷ್ಟು ನಾಯಕರುಗಳು ಆಂತರಿಕ ಅಸಮಾಧಾನ. ಈಗ ಮಾಜಿ ಸಿಎಂ ಕುಮಾರಸ್ವಾಮಿ ಪಾದಯಾತ್ರೆಗೆ ಜೆಡಿಎಸ್ ಬೆಂಬಲ ಇಲ್ಲ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಅಕ್ಷರಶಃ ವಿಜೇಂದ್ರ ಏಕೆ ಹಂಗೆ ಆಗ್ತಾರ ಅಥವಾ ಇವರೆಲ್ಲಾನು ಹೊರತುಪಡಿಸಿ ಪಾದಯಾತ್ರೆ ಮಾಡ್ತಾರೆ, ಅದು ಯಶಸ್ಸು ಕಾಣುತ್ತಾ, ಇವೆಲ್ಲವೂ ಕೂಡ ಬಿಜೆಪಿಯಲ್ಲಿ ಒಂದಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ದಿವಿತ್, ವಿಜಯ್, ಬಹಳ ಪ್ರಮುಖವಾದ ಪ್ರಶ್ನೆ ಏನು ಗೊತ್ತಾ, ಹಾಗಾದ್ರೆ ಒಂದು ಹೊಂದಾಣಿಕೆ ಮಾಡ್ಕೊಂಡಿರೋದು ನಿಜಾನ? ಕೇಳಿ ಬರ್ತಿರುವಂಥ ಆರೋಪ ನಿಜಾನ? ಜೊತೆಗೆ ಇದೊಂದು ಕಡೆ ಆದರೆ ಮತ್ತೊಂದು ಕಡೆ ಏನು ಕುಮಾರಸ್ವಾಮಿ ವಿಚಾರಕ್ಕೆ ಬಂದರೆ ಪ್ರೀತಮ್ ಗೌಡ್ರನ್ನ ಏನಾದ್ರು ತೆಗೆದು ಈ ಒಂದು ಪಾದಯಾತ್ರೆಯಿಂದ ಹೊರಗಿಟ್ರೆ ಅಥವಾ ಇಡುವಂಥ ಕೆಲಸ ಆದರೆ ಕುಮಾರಸ್ವಾಮಿ ಹಾಗಾದರೆ ಭಾಗಿಯಾಗ್ತಾರಾ ಈ ಪಾದಯಾತ್ರೆಯಲ್ಲಿ? ಇವೆರಡು ನೋಡ್ತಾ ಹೋಗೋದಾದ್ರೆ ದಿವಿತ್, ಒಂದು ಮೊದಲನೇ ಪ್ರಶ್ನೆ ಹೊಂದಾಣಿಕೆಯನ್ನು ಸಂಬಂಧಪಟ್ಟಂತೆ ನಾವು ಅದನ್ನು ಅಂದರೆ ಹೊಂದಾಣಿಕೆ ಮಾಡ್ಕೊಬಿಟ್ಟಿದ್ದಾರೆ ಅಂತ ನಾವು ಕೂಡ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಬಹಳ ಗಂಭೀರವಾದಂಥ ಆರೋಪ ಯತ್ನಾಳ್ ಮಾಡಿರುವಂಥದ್ದು. ಅಂದರೆ ಡಿ ಕೆ ಶಿವಕುಮಾರ್ ಜೊತೆ ಇವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅವರೇ ಉತ್ತರ ಕೊಡಬೇಕಾಗುತ್ತೆ. ಜೊತೆಗೆ ರಾಜಕಾರಣದಲ್ಲಿ ಒಂದಷ್ಟು ಲೆಕ್ಕಾಚಾರಗಳು ಮತ್ತು ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಒಂದಷ್ಟು ತಂತ್ರಗಾರಿಕೆಗಳು ಕೂಡ ನಡೀತಾ ಇರ್ತವೆ. ಅದೆಲ್ಲ ಪಕ್ಷದಲ್ಲೂ ಕೂಡ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಥವಾ ಪ್ರಮುಖ ನಾಯಕರುಗಳೆಲ್ಲರಲ್ಲೂ ಕೂಡ ತಮ್ಮದೇ ಆದ ರಾಜಕೀಯ ಲೆಕ್ಕಾಚಾರಗಳನ್ನ, ತಮ್ಮದೇ ಆದ ಒಂದು ಪಾನನ್ನು ಮೂವ್ ಮಾಡಲಾಗ್ತಾ ಇರುತ್ತೆ. ಅದು ರಾಜಕೀಯದ ತಂತ್ರಗಾರಿಕೆಯ ಭಾಗ. ಮತ್ತು ಜೊತೆಗೆ ಈಗ ಇತ್ತಿರೋದು ಕೇವಲ ಪ್ರೀತಮ್ ಗೌಡ ಒಂದೇ ವಿಚಾರ ಅಲ್ಲ. ಕುಮಾರಸ್ವಾಮಿಯವರು ಏನು ಕುಮಾರಸ್ವಾಮಿ ಆರೋಪ ಮಾಡಿರುವಂಥದ್ದು ಅಥವಾ ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು, ಪ್ರಮುಖವಾಗಿ ಜೆಡಿಎಸ್ ಅನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಎಲ್ಲೂ ಕೂಡ ಬ್ಯಾನರ್ಗಳಲ್ಲಿರಲಿ ಅಥವಾ ನೀವು ಪೋಸ್ಟರ್ಗಳು ನೋಡ್ಬೋದು, ಪೋಸ್ಟರ್ಗಳಲ್ಲಿ ಎಲ್ಲೂ ಕೂಡ ಜೆಡಿಎಸ್ ನಾಯಕರುಗಳ ಫೋಟೋ ಇಲ್ಲ. ಬಿಜೆಪಿಯ ಪಾದಯಾತ್ರೆ ಅಂತ ಅನೌನ್ಸ್ ಮಾಡಿರುವಂಥದ್ದು, ಅದರ ಪೋಸ್ಟರ್ ರಿಲೀಸ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ನಮಗೇನು ಕೆಲಸ ಅಂತ ಅವರು ವಾಪಸ್ಸನ್ನು ಬಂದಿರುವಂಥದ್ದು. ಇದು ಇರುವಂಥ ಪ್ರಶ್ನೆ. ಜೊತೆಗೆ ಪ್ರೀತಮ್ ಗೌಡದು ಕೂಡ ಒಂದು ಪ್ರಶ್ನೆ ಇರುವಂಥದ್ದು, ಅಂದರೆ ಒಂದು ಕಾರಣ ಇರುವಂಥದ್ದು. ಇದಕ್ಕೆ ಈಗ ವಾಪಸ್ ಇಲ್ಲ ಅಂತ ಬಂದಿರುವಂಥ ಹಿನ್ನೆಲೆಯಲ್ಲಿ, ಅಂದರೆ ವಾಪಸ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಈಗ ಬೆಂಬಲ ಇವೆಲ್ಲವೂ ಕೂಡ ಸರಿಪಡಿಸ್ಕೊಂಡು ಬೆಂಬಲ ಕೊಡ್ತಾರಾ? ಜೊತೆಗೆ ಬಹಳ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಪಾದಯಾತ್ರೆ ಮಾಡಿದ್ರೆ ಆಗ ನೋಡೋಣ ಅಂತ ಹೇಳಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈಗ ಇವರೆಲ್ಲ ಏನೇ ಸರ್ಕಸ್ ಮಾಡಿದ್ರು ಕೂಡ ಬೆಂಬಲ ಕೊಡುವಂಥದ್ದು ಅನುಮಾನ. ಆದರೆ ಮೈತ್ರಿ ವಿಚಾರ ಬೇರೆ ಮತ್ತು ಈ ರಾಜಕಾರಣ ಬೇರೆ ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಒಂದು ಸಂದೇಶವನ್ನ ರವಾನೆ ಮಾಡಿರುವಂಥದ್ದು. ದಿವಿತ್, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿರುವ
ಇರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.